ಈ ಬಾರಿ ಮುಂಗಾರು ಕೈಕೊಟ್ಟಿತ್ತು. ಆರಂಭದಲ್ಲಿ ಭರದ ಛಾಯೆ ಆವರಿಸಿಕೊಂಡಿತ್ತು. ಕೆಆರ್ಎಸ್ನ ಒಡಲು ದಿನದಿಂದ ದಿನಕ್ಕೆ ಖಾಲಿ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ 4.5 ಟಿಎಂಸಿ ನೀರು ಬಿಡಬೇಕು ಅನ್ನುವಂತಹ ಸೂಚನೆ ಕನ್ನಡಿಗರನ್ನು ಕೂಡ ಕೆರಳಿಸಿತ್ತು. ಜಸ್ಟ್ 3 ದಿನದಲ್ಲಿ ಮಳೆ ಅಬ್ಬರಿಸಿದೆ ಕೇರಳಂನಲ್ಲಿ. ಅದರ ಪರಿಣಾಮ ಏನಾಗಿದೆ? ಕೊಡಗು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆಯಾದಂತಹ ಪರಿಣಾಮ ಕೆಆರ್ಎಸ್ನ ಒಡಲು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹಳೆ ಮೈಸೂರು ಭಾಗದ ಜನ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಈ ಕಾವೇರಿ ಕದನಕ್ಕೂ ಕೂಡ ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿದೆ. ಬನ್ನಿ, ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ. ನಿರಂತರ ಮಳೆಗೆ ಕೆಆರ್ಎಸ್ಗೆ ಅಪಾರ ನೀರು. 100 ಅಡಿ ಭರ್ತಿಗೆ ಕೇವಲ 1 ಅಡಿ ಬಾಕಿ. ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಸತತವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಕೆಆರ್ಎಸ್ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಜಲಾಶಯದ ಗರಿಷ್ಠ ಮಟ್ಟ 124.80 ಅಡಿಯಾಗಿದ್ದು, ಇದೀಗ ನೀರಿನ ಮಟ್ಟ ಈಗಾಗಲೇ 98.80 ಅಡಿಗೆ ತಲುಪಿದೆ. ಜಲಾಶಯಕ್ಕೆ ಸದ್ಯ ಬರೋಬ್ಬರಿ 31,583 ಕ್ಯೂಸೆಕ್ ನೀರು ಒಳಹರಿವಿನ ರೂಪದಲ್ಲಿ ಹರಿದು ಬರ್ತಾ ಇದೆ. ಹೊರಹರಿವನ್ನ ಕೇವಲ 1,819 ಕ್ಯೂಸೆಕ್ ಮಾತ್ರ ಕಾಯ್ದುಕೊಳ್ಳಲಾಗಿದೆ. ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 49.452 ಟಿಎಂಸಿ ಆಗಿದ್ದು, ಪ್ರಸ್ತುತ ಡ್ಯಾಂನಲ್ಲಿ 21.885 ಟಿಎಂಸಿ ನೀರು ಸಂಗ್ರಹವಾಗಿದೆ. ಒಳಹರಿವು ಇದೇ ರೀತಿ ಹೆಚ್ಚಾದ್ರೆ ಇಂದು ಬೆಳಗ್ಗೆ ವೇಳೆಗೆ ಡ್ಯಾಂ ನೀರಿನ ಮಟ್ಟ ಆರಾಮವಾಗಿ 100 ಅಡಿಯ ಗಡಿ ದಾಟಲಿದೆ. ಒಂದೆಡೆ ಮಂಡ್ಯ ಮೈಸೂರು ಭಾಗದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ರೆ, ಇನ್ನೊಂದೆಡೆ ಡ್ಯಾಂನಲ್ಲಿ ನೀರು ಹೆಚ್ಚಾಗ್ತಾ ಇರೋದು ರಾಜ್ಯ ಸರ್ಕಾರಕ್ಕೂ ದೊಡ್ಡ ಸಮಾಧಾನ ತಂದಿದೆ. ಪ್ರತಿ ವರ್ಷ ನೀರಿಗಾಗಿ ಕಿರಿಕ್ ತೆಗಿತಾ ಇದ್ದ ತಮಿಳುನಾಡಿನ ಕಾವೇರಿ ವಿವಾದಕ್ಕೂ ಈ ಮಳೆ ಸದ್ಯ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಮಳೆ ಚುರುಕುಗೊಂಡಿದೆ. ಇದರಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಆಗಿರುವಂತಹ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣದಲ್ಲಿ ಭಾರಿ ಏರಿಕೆ ಆಗಿದೆ. ಇದರಿಂದಾಗಿ ಈಗ ತಲೆದೂರಿದಂತಹ ತಮಿಳುನಾಡು ವಿವಾದಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತೆ ಆಗಿದೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಡ್ಯಾಂನಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಳೆದ 2 ದಿನಗಳ ಹಿಂದೆ ಕೆಆರ್ಎಸ್ ಡ್ಯಾಂನಲ್ಲಿ ನೀರಿನ ಪ್ರಮಾಣ ಸಾಕಷ್ಟು ಕುಸಿತ ಕಂಡಿತ್ತು. ಆದರೆ ಇದೀಗ 100 ಅಡಿಗೆ ಇದು ದಾಪುಗಾಲಾಗ್ತಿರೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನಾವು ಕಳೆದ 3 ದಿನಗಳ ಹಿಂದೆ ನೋಡೋದಾದ್ರೆ ಕೆಆರ್ಎಸ್ ಡ್ಯಾಂಗೆ ಕೇವಲ 1000 ಕ್ಯೂಸೆಕ್ ಲೆಕ್ಕದಲ್ಲಿ ಒಳಹರಿವು ಬರ್ತಾ ಇತ್ತು. ಆದರೆ ಈ ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನಲ್ಲಿ ಏರಿಕೆ ಕಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು, ಕಳೆದ 3 ದಿನಗಳ ಹಿಂದೆ ನೋಡೋದಾದ್ರೆ ಕೆಆರ್ಎಸ್ ಡ್ಯಾಮ್ ಬಿಕೋ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಡ್ಯಾಮ್ ತುಂಬುವಂಥ ಭರವಸೆ ಕೂಡ ಇದೀಗ ಬರ್ತಾ ಇದೆ. ಯಾಕಂದರೆ ಮೊನ್ನೆಯಿಂದಲೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಕೆಆರ್ಎಸ್ ಅಣೆಕಟ್ಟೆಗೆ ಅಪಾರ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹೀಗೆ ಮುಂದುವರೆದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಆರ್ಎಸ್ ಭರ್ತಿಯಾಗಿ ಪ್ರವಾಸಿಗರಿಗೆ ಕಣ್ತುಂಬಿಕೊಳ್ಳುವ ಭಾಗ್ಯ ಸಿಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.